ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ. ಆಲ್ಮೋಸ್ಟ್ ಮನೆ ಕೆಲಸನೂ ಆಗಿದೆ, ತಿಂಡಿನೂ ಆಗಿದೆ, ಅಡುಗೆನೂ ಆಗಿದೆ, ಆಮೇಲೆ ಫ್ರೆಶ್ಶು ಆಗಿದ್ದೀನಿ. ಇವತ್ತು ಸ್ನಾನ ಮಾಡಿಕೊಂಡು ಬಂದಿದ್ದೀನಿ. ಬೆಳಗ್ಗೆ ಬಂದುಬಿಟ್ಟು ತಿಂಡಿ ಇವತ್ತು ರಾಗಿ ರೊಟ್ಟಿ ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ, ಕಡಲೆಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಆಮೇಲೆ ಸಾಂಬಾರು ಮತ್ತು ಮೊಸಪ್ಪು ಸಾಂಬಾರು ಮತ್ತು ಅನ್ನನೂ ಮಾಡ್ಕೊಂಡಿದ್ದೆ. ಇವಾಗ ಸ್ವಲ್ಪ ಫ್ಯಾನ್ ಹಾಕ್ಕೊಂಡಿದ್ದೀನಿ, ಶೆಕೆ ಆಗ್ತಾಯಿದ್ದೆ. ಸ್ನಾನ ಮಾಡ್ಕೊಂಬಂದಲ್ವ, ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ, ಅದಕ್ಕೆ ಸ್ವಲ್ಪ ಶೆಕೆ ಆಗ್ತಾಯಿತ್ತಂತ ಫ್ಯಾನ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸೌಂಡು ಬೇರೆ ಥರ ಕೇಳಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ಆಮೇಲೆ ಆಫ್ ಮಾಡಿಬಿಡ್ತೀನಿ. ಏನಂದರೆ ಮೊಸಪ್ಪು ಸಾಂಬಾರು ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟು ಕ್ಲೀನಿಂಗ್ ಆಗಿದೆ. ಬೆಳಗ್ಗೆ ನನ್ನ ಹಸ್ಬೆಂಡು ನನ್ನ ಮಗಳು ಪೂಜೆ ಎಲ್ಲ ಮಾಡಿದ್ರು. ನಾನು ಇವಾಗ ಕಡ್ಡಿ ಎಲ್ಲ ಹಚ್ಚಿ ನಾನು ಇವಾಗ ಪೂಜೆ ಮಾಡಿಬಿಟ್ಟು ಬಂದೆ. ಆಲ್ಮೋಸ್ಟು ಕೆಲಸನೂ ಎಲ್ಲ ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಫ್ರೈಡೇ, ಶುಕ್ರವಾರ. ಇವಾಗ 11 ಗಂಟೆ. ಇವಾಗ ಟೈಮ್ ಬಂದುಬಿಟ್ಟು 10:30. 11 ಗಂಟೆಗೆ ಒಂದು ಬ್ಲಾಗ್ ಬರುತ್ತೆ, ಖಂಡಿತವಾಗ್ಲೂ ನೋಡಿ. ಆ ವ್ಲಾಗಲ್ಲಿ ಏನು ಮಾಡಿ ಆ ವ್ಲಾಗಲ್ಲಿ ನನ್ನ ಮಗಳು ಶಾರ್ಟ್ಸ್ ತೊಗೊಂಡಿದ್ದೆ, ಆ ಲಿಂಕ್ ಶೇರ್ ಮಾಡಿದ್ದೀನಿ. ನಿಮಗೆ ಬೇಕಾದರೆ ತಗೊಳ್ಳಿ, ಚೆನ್ನಾಗಿದೆ. ಪ್ರಾಡಕ್ಟ್ ಮಾತ್ರ ಸಖತ್ತಾಗಿದೆ. ಜಾಸ್ತಿನೂ ಪ್ರೈಸ್ ಇಲ್ಲ, ಕಡಿಮೆನೇ ಇದೆ. ಇವತ್ತು ಬಂದುಬಿಟ್ಟು ನಾನು ಇವತ್ತಿನ ವ್ಲಾಗು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಇವಾಗ ಫಸ್ಟಿಗೆ ಹೇಳ್ಬಿಡ್ತೀನಿ, ಇವತ್ತು ನನ್ನ ಫ್ಯಾಮ್ಲಿ ಪರಿಚಯ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಪರಿಚಯ ಅಂದರೆ ನಾನೇ ಹೇಳ್ಕೊತೀನಿ, ಇಲ್ಲಿ ಯಾರೂ ಇಲ್ಲ. ನಮ್ಮೂರು ಯಾವುದು, ನನ್ನ ಹಸ್ಬೆಂಡ್ ಊರು ಯಾವುದು, ಹಾಗೆ ನನಗೆ ಯಾರ್ಯಾರಿದ್ದಾರೆ, ನನ್ನ ಹಸ್ಬೆಂಡ್ ರಿಲೇಷನಲ್ಲಿರೋದು, ಅದೆಲ್ಲ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು 2 ದಿವಸ ಬ್ಲಾಗಲ್ಲಿ ಹೇಳಿದ್ದೆ ಶೇರ್ ಮಾಡ್ತೀನಿ ಅಂಥೇಳಿ, ಮಾಡೋಕ್ಕೆ ಆಗಿಲ್ಲ. ಅದಕ್ಕೇ ಇವತ್ತು ಸ್ಟಾರ್ಟಿಂಗ್ ಬ್ಲಾಗಿಂದನೇ ಶೇರ್ ಮಾಡ್ಕೊಂಬಿಡೋಣ. ಆಮೇಲೆ ಬ್ಲಾಗ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ, ಶೇರ್ ಮಾಡೋಕ್ಕೆ ಆಗಲ್ಲ. ಅದಕ್ಕೇ ಇವತ್ತು ಬೇಡ, ಸ್ಟಾರ್ಟಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ್ಲೇ ಎಲ್ಲ ಶೇರ್ ಮಾಡಿಕೊಂಡು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ಬಂದುಬಿಟ್ಟು ನನ್ನ ಹಸ್ಬೆಂಡು ಊರು ಬಂದುಬಿಟ್ಟು ಬೆಳ್ಳೂರು ಕ್ರಾಸ್, ಹಾಸನು ಬೆಳ್ಳೂರು ಕ್ರಾಸ್ ಹತ್ರ ನನ್ನ ಹಸ್ಬೆಂಡು ಊರು. ನಾವಿರೋದು ಬೆಂಗಳೂರಲ್ಲಿ. ನನಗೆ ಒಬ್ಬಳು ಮಗಳಿದ್ದಾಳೆ, ಅವ್ರದ್ದು ಬೆಳ್ಳೂರು ಕ್ರಾಸ್ ಹತ್ರ ಇರೋದು ಊರು. ಆಮೇಲೆ ನನ್ನ ಹಸ್ಬೆಂಡು ಒಬ್ಬರೇ ಇರೋದು. ನನಗೆ ಮಾಮ ಇಲ್ಲ, ಅತ್ತೆ ಇದ್ದಾರೆ. ನನ್ನ ಹಸ್ಬೆಂಡು ಅಪ್ಪ ಇಲ್ಲ, ಅಮ್ಮ ಇದ್ದಾರೆ. ಅವರಿರೋದು ಊರಲ್ಲಿ. ನಾವು ಬೆಂಗಳೂರಲ್ಲಿ, ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು 3 ಜನ ಇರೋದು. ಹಾಗೆ ನನ್ನ ಹಸ್ಬೆಂಡ್ಗೆ ಅಣ್ಣ ತಮ್ಮ ಯಾರೂ ಇಲ್ಲ, ಒಬ್ಬರು ತಂಗಿ ಇದ್ದಾರೆ, ಅವರು ಬೆಂಗಳೂರಲ್ಲೇ ಇರೋದು. ಅದು ನನ್ನ ಹಸ್ಬೆಂಡ್ ಪರಿಚಯ ಆಯಿತು. ಇವಾಗ ನನ್ನ ತವ್ರ ಮನೆ ಇರೋದು ಬೆಳಗಾಂ ಸಿಟಿಯಲ್ಲೇ ಇರೋದು ನಮ್ಮ ಅಮ್ಮನ ಮನೆ. ಆಮೇಲೆ ನನಗೆ 2 ಅಣ್ಣಂದಿರಿದ್ದಾರೆ, ಒಬ್ಬರು ತಂಗಿ ಇದ್ದಾಳೆ. ನನ್ನ ತಂಗಿ ಮದುವೆ ಆಗಿದೆ, ಅವಳಿರೋದು ಮೈಸೂರಲ್ಲಿ. ನನಗೆ 2 ಅಣ್ಣಂದಿರಿದ್ದಾರೆ, ಒಬ್ಬರು ಅಣ್ಣಂದು ಮದುವೆ ಆಗಿ ಅವ್ರಿಗೂ 2 ಮಕ್ಕಳಿದ್ದಾರೆ, ಒಂದು ಗಂಡು ಒಂದು ಹೆಣ್ಣು. ನನ್ನ ತಂಗಿಗೆ ಗಂಡು ಹೆಣ್ಣು ಮಕ್ಕಳಿದ್ದಾರೆ. ನನ್ನ ಅಣ್ಣಂದಿಗೆ 2 ಗಂಡು ಮಕ್ಕಳಿದ್ದಾರೆ, ಚಿಕ್ಕವರು. ಇನ್ನು ಆಮೇಲೆ ನನಗೆ ಒಬ್ಬಳು ಮಗಳಿದ್ದಾಳೆ. ಇನ್ನೊಬ್ಬ ಅಣ್ಣಗೆ ಇನ್ನೂ ಮದುವೆ ಆಗಿಲ್ಲ. ನಮ್ಮ ಅಣ್ಣ ಇರೋದು, ಇನ್ನೊಂದು ಅಣ್ಣ ಇರೋದು, ಫಸ್ಟ್ ಅಣ್ಣ ಅವನು ಬೆಳಗಾಮಲ್ಲಿ ಇದ್ದಾನೆ. ಇನ್ನೊಂದು ಅಣ್ಣ ನನಗೆ ದಿಲ್ಲಿದಲ್ಲಿದ್ದಾನೆ, ನ್ಯೂ ದೆಹಲಿದಲ್ಲಿ ಇರೋದು. ಆಮೇಲೆ ನನಗೆ ನಮ್ಮ ಅಪ್ಪ ಇಲ್ಲ, ನಮ್ಮ ಅಮ್ಮ ಇದ್ದಾರೆ. ಅಮ್ಮ ಬಂದುಬಿಟ್ಟು ನಮ್ಮ ಅಣ್ಣ ಹತ್ರನೇ ಇರೋದು, ದೆಹಲಿದಲ್ಲಿರೋದು. ಮ್ಯಾರೇಜ್ ಆಗಿಲ್ಲಲ್ವ, ಅವ್ರ ಹತ್ರನೇ ಇರೋದು. ಆಮೇಲೆ ನನಗೆ ನಮ್ಮ ಡ್ಯಾಡಿ ಅಮ್ಮ ಇದ್ದಾರೆ, ಚೆನ್ನಾಗಿದ್ದಾರೆ. ಅವರು ದೆಹಲಿದಲ್ಲೇ ಇರೋದು. ನಮ್ಮ ಅಣ್ಣ ಮತ್ತು ನಮ್ಮ ಅಜ್ಜಿ ದೆಹಲಿದಲ್ಲಿ ಇರೋದು. ಆಮೇಲೆ ನಮ್ಮನ್ನ ಅವ್ರ ಹಸ್ಬೆಂಡು, ಅವ್ರ ವೈಫು, ಅವ್ರ ಮಕ್ಕಳು ಬೆಳಗಾಮಲ್ಲಿರೋದು. ನನ್ನ ತಂಗಿ ಬಂದುಬಿಟ್ಟು ಮೈಸೂರಲ್ಲಿರೋದು, ನಾನು ಬಂದುಬಿಟ್ಟು ಬೆಂಗಳೂರಲ್ಲಿರೋದು. ಇದು ನನ್ನ ಒಂದು ಚಿಕ್ಕವಾದ ಪರಿಚಯ. ಯಾವಾಗಾದರೂ ನಾನು ಹೋದಾಗ, ಈ ವರ್ಷ ನಾವು ದೆಹಲಿಗೆ ಹೋಗಲ್ಲ, ಯಾಕಂದರೆ ಲಾಸ್ಟ್ ಇಯರ್ ಹೋಗ್ಬಿಟ್ಟು ಬಂದಿದ್ವಿ. 1 ಇಯರ್ ಆದಮೇಲೆ 1 ಇಯರ್ ಹೋಗ್ತಾ ಇರ್ತೀವಿ. ಲಾಸ್ಟ್ ಇಯರ್ ಹೋಗಿದ್ರಿಂದ ಈ ಇಯರ್ ಹೋಗೋದು ಬೇಡ ಅಂದ್ಕೊಂಡಿದ್ದೀನಿ. ನೋಡೋಣ, ಏನಾದರೂ ಪ್ಲ್ಯಾನ್ ಇದ್ದರೆ ಹೋಗ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲರಿಗೂ ನಮ್ಮ ಫ್ಯಾಮ್ಲಿದಲ್ಲಿ ನಿಮಗೆ ಪರಿಚಯ ಮಾಡಿ ಕೊಡ್ತೀನಿ. ಇದು ನನ್ನ ಪ್ರಾಪರ್ ತವ್ರ ಮನೆ ಅಂದರು ಬೆಳಗಾಮೇನೆ. ಆಲ್ಮೋಸ್ಟ್ ಅಲ್ಲೇ ಹೋಗ್ತಾ ಇರ್ತೀವಿ. ಈ ವಾರ ಹೋಗಲ್ಲ, ಯಾಕಂದರೆ ನಮ್ಮಮ್ಮ ಇದ್ದಾಗ ಹೋಗ್ತಾ ಇದ್ದೆ. ನಮ್ಮಮ್ಮ ಇರ್ತಾಯಿದ್ರು, ಬರೋವಾಗ ಹೋಗ್ತಾ ಇದ್ದೆ.
ನಮ್ಮಮ್ಮ ಇರೋದಿಲ್ಲಲ್ವಾ, ಸುಮ್ಮನೆ ಏನಕ್ಕೆ ನಾನು ಹೋಗೋದಿಲ್ಲ, ಏನು ಕೆಲಸ ಇದ್ದಾಗ ಮಾತ್ರ ಹೋಗೋದು. ಹೋದಾಗ ಇದ್ಬಿಟ್ಟು ಬರ್ತೀನಿ, ಒಂದು 15 ಡೇಸು 1 ಮಂತು ಇಟ್ಬಿಟ್ಟು ಅಲ್ಲೇ ಇದ್ಬಿಟ್ಟು ಬರ್ತೀನಿ. ನಮ್ಮಮ್ಮ ಇದ್ದಾಗ ಖಂಡಿತವಾಗ್ಲೂ ಹೋಗ್ತಿದ್ದೆ. ನಮ್ಮಮ್ಮ ಇಲ್ಲ, ನಮ್ಮಮ್ಮ ದೆಹಲಿದಲ್ಲಿರೋದು. ನಮ್ಮಮ್ಮ ಒಂದು 6 ಮಂತ್ ಬ್ಯಾಕೇ ಬಂದುಬಿಟ್ಟು ಎಲ್ಲರ ಜೊತೆ ಮಾತಾಡಿ ಇಬ್ಬರು ಮಕ್ಳ ಮನೆಗೂ ಹೋಗಿ ಎಲ್ಲ ಇದ್ಬಿಟ್ಟು ಹೋಗಿದ್ರು. ನಾನು ಆವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿರ್ಕಿಲ್ಲ, ಆವಾಗಲೇ ಹೋಗ್ಬಿಟ್ಟಿದ್ರು. ಇವಾಗ ನಮ್ಮಮ್ಮ ನೋಡೋಣ, ಚಾನ್ಸಸ್ ಇದ್ದರೆ ಬಂದರೆ ಪರಿಚಯ ಮಾಡಿಕೊಡ್ತೀನಿ, ನಾನು ಹೋದರೆ ಪರಿಚಯ ಮಾಡಿಕೊಡ್ತೀನಿ. ಹಾಗೆ ನನ್ನ ತಂಗಿ ಮನೆಗೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹೋದರೆ ಅವಾಗೂ ನಿಮ್ಮ ಜೊತೆ ವ್ಲಾಗ್ ಶೇರ್ ಮಾಡ್ತೀನಿ, ನನ್ನ ತಂಗಿ ಯಾರು ಅಂತೇಳಿ ವ್ಲಾಗ್ ಶೇರ್ ಮಾಡ್ತೀನಿ. ನೋಡೋಣ ಫ್ರೆಂಡ್ಸ್ ಏನೇನಾಗುತ್ತೆ ಅಂಥೇಳಿ. ಇದು ನನ್ನ ಒಂದು ಚಿಕ್ಕವಾದ ಪರಿಚಯ. ಆಮೇಲೆ ಇನ್ನೇನು ಹೇಳಬೇಕು, ಅಷ್ಟೇ, ಇನ್ನೇನು ಇಲ್ಲ. ಇದೇ ಹೇಳಬೇಕು ಅಂತೇಳಿ ಒಂದು 2 ಡೇಸ್ 3 ಬ್ಯಾಕ್ ವೀಡಿಯೋಸು 2 ಬ್ಯಾಕ್ ವೀಡಿಯೋಸಲ್ಲಿ ಹೇಳಬೇಕು ಅಂತ ಇದೆ. ಕೆಲಸ ಮಾಡಿಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿಬಿಡ್ತೀನಿ, ಹಂಗೆ ಕಂಟಿನ್ಯೂ ಮಾಡಿಬಿಡ್ತೀನಿ, ಹೇಳೋಕ್ಕೆ ಆಗಲ್ಲ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆನೂ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ದಿನ ನಿಮಗೆ ಇಷ್ಟ ಆದರೆ ನನ್ನ ಫ್ಯಾಮ್ಲಿ ಇಂಟರ್ವ್ಯೂ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ನನ್ನ ವ್ಲಾಗ್ಸ್ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ನಿಮ್ಮ ಅನಿಸಿಕೆ ಹಾಗೂ ನನ್ನ ಫ್ಯಾಮ್ಲಿ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತೀನಿ. ಬ್ಲಾಗ್ ಮಾಡಿಬಿಟ್ಟೆ ಹೇಳ್ತೀನಿ, ಕಮೆಂಟಲ್ಲಿ ಮಾಡಿದ್ರೆ ಟೈಮ್ ಇದ್ದರೆ ಮಾಡ್ತೀನಿ, ಇಲ್ಲಾಂದರೆ ಖಂಡಿತವಾಗ್ಲೂ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಫ್ಯಾಮ್ಲೀಸು ಹೆಂಗಿದೆ ಅಂತೇಳಿ. ಇದು ನನ್ನ ಒಂದು ಪುಟ್ಟವಾದ ಪರಿಚಯ. ಬನ್ನಿ ಫ್ರೆಂಡ್ಸ್, ಇವತ್ತು ಇನ್ನು ಏನೋ ಅಂದರೆ ಇವತ್ತು ನಾನು ಬೆಳಿಗ್ಗೆ ತಿಂಡಿಗೆ ಇವತ್ತು ಏನು ಕರ್ಬೂಜನ ಜ್ಯೂಸ್ ಮಾಡ್ಕೊತಿದ್ನಲ್ವ, ಅದು ಮಾಡ್ಕೊಂಡಿಲ್ಲ. ಇವತ್ತು ಆಪಲ್ ಜ್ಯೂಸ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನನ್ನ ಮಗಳಿಗೆ ಆಪಲ್ ಜ್ಯೂಸು ಅಂದರೆ ಇವಾಗ ಸ್ನ್ಯಾಕ್ಸ್ ಎಕ್ಸಾಮ್ ಟೈಮ್ ನಡೀತಾ ಇರೋದ್ರಿಂದ ಸ್ನ್ಯಾಕ್ಸ್ ಏನೂ ತೊಗೊಂಡೋಗೋದಿಲ್ಲ. ಅಂಥೇಳಿ ಅವಳಿಗೆ ಆಪಲ್ ತಿನ್ನೋದು ಜಾಸ್ತಿ ಕ್ರೇವಿಂಗ್ಸು, ಆಪಲ್ಲು ಜಾಸ್ತಿ ತಿನ್ನಬೇಕು ಅಂತಲೇ. ಇರಿ ಒಂದು 2 ನಿಮಿಷ ಫ್ಯಾನ್ ಆಫ್ ಮಾಡಿಬಿಟ್ಟು ಬಂದಿರ್ತೀನಿ. ನನ್ನ ಮಗಳಿಗೆ ಸ್ವಲ್ಪ ಆ್ಯಪಲ್ ತಿನ್ನೋದು ಜಾಸ್ತಿ ಕ್ರೇವಿಂಗ್ಸು. ಸ್ವಲ್ಪ ಎಲ್ಲ ಫ್ರೂಟ್ಸು ತಿಂತಾಳೆ, ತುಂಬ ಇಷ್ಟ ಅಂದರೆ ಕಿವಿ ಫ್ರೂಟ್ಸು ತುಂಬ ಇಷ್ಟಪಟ್ಬಿಟ್ಟು ತಿಂತಾಳೆ. ಸ್ವಲ್ಪ ಹುಳಿ ಸ್ವೀಟ್ ಇರುತ್ತಲ್ವ, ಅವಳಿಗೆ ಅದು ಕಿವಿ ಫ್ರೂಟ್ಸ್ ತಿಂದರೆ ಸ್ವಲ್ಪ ಅಲರ್ಜಿ ಜಾಸ್ತಿ ಆಗುತ್ತೆ, ಒಬ್ಬೊಬ್ಬರಿಗೆ ಸೆಟ್ ಆಗೋದಿಲ್ಲ, ಅಲರ್ಜಿ ಆಗುತ್ತೆ ಅಂತಾರೆ. ಮಕ್ಕಳಿಗೆ ಜಾಸ್ತಿ ಅಲರ್ಜಿ ಆಗುತ್ತೆ ಅಂತಾರೆ. ಅವಳಿಗೇನು ಆಗೋದಿಲ್ಲ, ತಿನ್ನಿಸ್ಬಿಟ್ಟು ನೋಡ್ತೀನಿ. ಅವ್ಳಿಗೂ ತುಂಬ ಇಷ್ಟ ಪಪ್ಪಾಯಿ ಅವೆಲ್ಲ ಜಾಸ್ತಿ ತಿನ್ನೋದ್ರಿಂದ ಅವಳಿಗೆ ಆಪಲು ನಾವು ಅಂದರೆ ಕೋಲ್ಡ್ ಸೀಸನಲ್ಲಿ ತರೋದಿಲ್ಲ, ವಿಂಟರಲ್ಲಿ ತರೋದಿಲ್ಲ. ಈಗ ಸಮ್ಮರಲ್ಲಿ ಜಾಸ್ತಿ ಆ್ಯಪಲ್ಲು ತಿನ್ನಿಸ್ತಿರ್ತೀನಿ, ಅವಳಿಗೆ ತಿನ್ನೋಂಗೆ ಆಗ್ಬಿಟ್ಟಿತ್ತು ಅಂಥೇಳಿ. ಇವಾಗ ಸ್ನ್ಯಾಕ್ಸ್ ಏನು ತೊಗೊಳಲ್ಲ ಅಂತ ಜ್ಯೂಸ್ ಮಾಡಿದ್ವಿ. ಅವಳಿಗೆ ನಮಗೆ ಬೇರೆ ಜ್ಯೂಸು ಬೇಡ ಅಂಥೇಳಿ ಎಲ್ಲರಿಗೂ ಸೇರಿಬಿಟ್ಟು 3 ಜನಕ್ಕೂ ಮಾಡ್ಕೊಂಡಿದ್ದೆ. ಅದೇ ನಾನು ಇವಾಗ ಕುಡ್ಕೊಂಡಿದ್ದೀನಿ. ಅಂದರೆ ಆ್ಯಪಲೆಲ್ಲ ಇಡೋಕ್ಕಾಗೋದಿಲ್ಲ ಅಲ್ವಾ ಫ್ರೆಂಡ್ಸ್, ಅದು ಸ್ವಲ್ಪ ಬ್ಲ್ಯಾಕ್ ಆಗಿಬಿಡ್ತದಲ್ವ, ಮಾಡಿದ ತಕ್ಷಣ ಕುಡಿದ್ಬಿಡ್ಬೇಕು. ಯಾವುದೂ ಫ್ರೂಟ್ಸ್ ಆಗಲಿ ತುಂಬ ಟೈಮ್ ಇಡಬಾರ್ದು. ಒಂದು 5 ನಿಮಿಷಲ್ಲೇ ಕುಡಿಬಿಡ್ಬೇಕು. 5 ನಿಮಿಷ 10 ನಿಮಿಷ, ನಿಮ್ಗೆ ಏನಾದರೂ ಕೆಲಸ ಇದ್ದರೆ 10 ನಿಮಿಷ ಬಿಡಬೇಕು ಅಷ್ಟೇ. ಅದು ಬಿಟ್ಬಿಟ್ಟು ಜ್ಯೂಸು ಕುಡಿದ್ಬಿಡ್ಬೇಕು, ಮಾಡಿದ ತಕ್ಷಣ ಕುಡಿಬೇಕಲ್ವಾ. ಅದಕ್ಕೇ ನಾನು ಮಾಡಿದೆ 8:30, ಅವ್ರಿಗೆ ಹೋಗೋ ಅಷ್ಟೊತ್ತಿಗೆ 8:30 ಅಲ್ವಾ. ಅವ್ರು ಹೋಗೋ ಅಷ್ಟೊತ್ತಿಗೆ ನಾನು ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನಾಗಿತ್ತು, ಕ್ಲೀನ್ ಮಾಡಿಬಿಟ್ಟು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 11 o'clock ಆಗಿದೆ, ಬೆಳಗ್ಗೆ 11 ಗಂಟೆ ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ದ್ರಾಕ್ಷಿ ಸ್ವಲ್ಪ ನೆನೆ ಹಾಕಿದ್ದೀನಿ, ದ್ರಾಕ್ಷಿ ಮತ್ತು ಕ್ಯಾರೆಟು ಆಮೇಲೆ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಇವಾಗ ಸ್ನ್ಯಾಕ್ಸ್ ಆಗಿ ನಂದು ಬ್ರೇಕ್ಫಾಸ್ಟ್ ಆಗಿ ತಿನ್ಕೊಂಡ್ಬಿಡ್ತೀನಿ. ಅಂದರೆ ಆ್ಯಪಲ್ ಜ್ಯೂಸಲ್ಲಿ ಸ್ವಲ್ಪ ಶುಗರ್ ಜಾಸ್ತಿ ಹಾಕ್ಕೊಂಡಿದ್ದೆ, ಅವ್ರು ಸ್ವಲ್ಪ ಶುಗರ್ ಹಾಕ್ಬಿಟ್ಟು ಮಾಡಿದ್ದೆ ಅಂಥೇಳಿ. ಅದು ಸ್ವಲ್ಪ ಜಾಸ್ತಿ ಆಗಿತ್ತು ಅಂದರೆ ನಾನು ಸ್ವಲ್ಪನೇ ಕುಡ್ದಿದ್ದೆ. ಅದಕ್ಕೆ ಇವಾಗ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತೇಳಿ ಇವಾಗ ತಿಂದ್ಬಿಟ್ಟು ಇವತ್ತಿನ ದಿನ ಹೇಗೋಗುತ್ತೆ ಅಂತೇಳಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಇವತ್ತಿಂದ ಏನೇನಾಗುತ್ತೆ ರ್ಯಾಂಡಮ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನನ್ನ ಇನ್ಫಾರ್ಮೇಷನ್ನು ನಿಮಗೆ ಹೇಳಿದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಂದರೆ ನಿನ್ನೆ ಹೇಳಿದ್ನಲ್ವ ನಿಮಗೆ, ನಿನ್ನೆ ಬ್ಲಾಗಲ್ಲೇ ತೋರಿಸ್ಬೇಕಾಗಿತ್ತು. ನಿನ್ನೆ ಬೇರೆ ಕೆಲಸ ಮಾಡ್ತಾ ಇದ್ದೆ ಅಂಥೇಳಿ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಅಂದರೆ ಬ್ಲಾಗ್ ಕಂಟಿನ್ಯೂ ಮಾಡಿದೆ, ಕ್ಲೀನಿಂಗ್ ಏನು ಮಾಡಿರ್ಕಿಲ್ಲ.
ಇವಾಗ ಮಾಡ್ತಾಯಿದ್ದೀನಿ. ಈ ವ್ಲಾಗಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ನನ್ನ ಮಗಳದು ಆಲ್ಮೋಸ್ಟು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಅವಳದೇ ಮಾಡ್ತಾಯಿದ್ದೆ ನೀನೇ. ಅವಳದೊಂದು ಸ್ವಲ್ಪ ಮಾಡಿದ್ದೀನಿ. ಇವಾಗ ನಮ್ಮದೊಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ ನಮ್ಮದು. ಬನ್ನಿ ಇವಾಗ ಬೇಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಬಿಟ್ಟು ನನ್ನ ಮಗಳಿಗೆ ಹೋಗಿ ಕರ್ಕೊಂಬರ್ತೀನಿ. ಸ್ಕೂಲಿಗೆ ಹೋಗಬೇಕು, ಅವಳಿಗೆ ಹೋಗಿ ಕರ್ಕೊಂಬರ್ತೀನಿ. ಬನ್ನಿ ಇವತ್ತೊಂದು ಸ್ವಲ್ಪನೇ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲ ತೆಗೆದ್ಬಿಟ್ಟು ಮಂಚದ ಮೇಲೆ ಹಾಕ್ತೀನಿ. ಇವಾಗ ಬೇಗ ಕೆಲಸ ಮಾಡೋಣ. ಬನ್ನಿ ಇವತ್ತಿನ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಬಟ್ಟೆ ಒಂದು ಫೋಲ್ಡ್ ಮಾಡಿದ್ರೆ ಯುಗಾದಿ ಹಬ್ಬದ್ದು ಪೂರ್ತಿ ಕ್ಲೀನ್ ಆದಂಗೆ. ಇವಾಗ ನಾನು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಲ್ವಾ, ಇಷ್ಟು ನನ್ನ ಮಗಳದೆಲ್ಲ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೆ, ನಿನ್ನೆನೇ ಇಟ್ಬಿಟ್ಟಿದ್ದೆ. ಜಸ್ಟು ಇದೊಂದೇ ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತಾ ಇದ್ದೀನಿ. ನನ್ನ ಬಟ್ಟೆ ಮಾತ್ರ ಫೋಲ್ಡ್ ಮಾಡಿ ಇಟ್ಟಿರೋದು ಶೇರ್ ಮಾಡ್ತೀನಿ. ಇನ್ನು ನನ್ನ ಹಸ್ಬೆಂಡ್ದು ಎಲ್ಲ ಮಾಡಿದೆ, ಅದು ನಿಮ್ಮ ಜೊತೆ ಏನೂ ಶೇರ್ ಮಾಡಿಲ್ಲ. ಯಾಕಂದರೆ ಬ್ಲಾಗ್ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೇ ಬ್ಲಾಗ್ ಮಾಡಿಕೊಂಡು ಮಾಡ್ತಾಯಿಲ್ಲ. ಜಸ್ಟು ನಾನೇ ಹಾಗೆ ಬ್ಲಾಗ್ ಎಂಡ್ ಮಾಡಿಬಿಟ್ಟು ಆಮೇಲೆ ನಾನೇ ಫೋನ್ ಮಾಡಿ ಇಟ್ಕೊಂಡೆ. ಅದೇ ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಹಾಗೆ ನಿಮ್ಮ ಮನೇಲಿ ಯುಗಾದಿ ಹಬ್ಬದ್ದು ಎಲ್ಲ ಕ್ಲೀನಿಂಗ್ ಆಯಿತಾ? ಇದು ಯುಗಾದಿ ಹಬ್ಬ ಆದಮೇಲೆ ವಿಡಿಯೋ ಬರುತ್ತೆ ಮೇ ಬಿ, ಹಂಗೆ ಆಗುತ್ತೆ. ಯಾಕಂದರೆ ಯುಗಾದಿ ಹಬ್ಬದಂದರೆ ನನಗೆ ಶನಿವಾರ ಭಾನುವಾರ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ವಿಡಿಯೋ ಏನೂ ಹಾಕಲಿಲ್ಲ. ಇದು ಭಾನುವಾರ ಹಬ್ಬದ ದಿವಸನೇ ಅಲ್ಲ, ಸಾರಿ, ಇದು ಸೋಮವಾರ ಬೆಳಗ್ಗೆ ನಾನು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇರೋದು. ಹಬ್ಬ ಎಲ್ಲ ಆಗಿದೆ. ಈಗ ನಾನು ಹಬ್ಬದ್ದು ನೆಕ್ಸ್ಟ್ ಇವೆರಡು ಆದಮೇಲೆ ಇನ್ನೊಂದು ಬ್ಲಾಗ್ ಇದೆ, ಅದಾದಮೇಲೆ ನಾನು ಹಬ್ಬದ ಬ್ಲಾಗ್ ಹಾಕ್ತೀನಿ ಫ್ರೆಂಡ್ಸ್. ಇನ್ನೊಂದು ಬ್ಲಾಗ್ ಇದೆ, ಅದು ಎಡಿಟಿಂಗ್ ಮಾಡ್ತೀನಿ. ಇವಾಗ ಎಡಿಟಿಂಗ್ ಮಾಡಿಬಿಟ್ಟು ಎರಡು ಒಂದೇ ದಿವಸ ಬ್ಲಾಗು ಹಾಕ್ತೀನಿ. ಸೋಮವಾರ ಒಂದು, ಮಂಗಳವಾರ ಒಂದು, ಬುಧವಾರ ಖಂಡಿತವಾಗ್ಲೂ ಹಬ್ಬದ ಬ್ಲಾಗು ಹಾಕೋಕ್ಕೆ ಪೂರ್ತಿ ಟ್ರೈ ಮಾಡ್ತೀನಿ. ಹಾಗೆ ಇವಾಗ ಬೇಗ ಬಟ್ಟೆ ಎಲ್ಲ ಮಡಚ್ತಾ ಇದ್ದೀನಿ. ಇವತ್ತು ಅಡುಗೆ ಏನು ಮಾಡೋಂಗಿದ್ದಕ್ಕಿಲ್ಲ, ಅಡುಗೆ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಆಮೇಲಿನ ಟೈಮ್ ಇದ್ದಿದ್ದರಿಂದ ನನ್ನ ಮಗಳಿಗೂ ಹೋಗಿ ಕರ್ಕೊಂಬರ್ಬೇಕು. ಇದು ನನ್ನ ಮಗಳು ನಿನ್ನೆನೇ ಹೇಳಿದ್ನಲ್ವ, ಬಟ್ಟೆ ಇಡ್ತಾಳೆ ಅವಳು. ಒಂದೊಂದು ದಿವಸ ಫೋಲ್ಡ್ ಮಾಡಿ ಇಟ್ಟಿದ್ದಾಗ ನಾನು ಇಡ್ತೀನಿ ಅಂತ ಇಡ್ತಾಳೆ. ಆವಾಗಲೇ ಅವಳು ಒಂದು ಸ್ವಲ್ಪ ಹಿಂದೆ ಮುಂದೆ ಮಾಡೋದು. ನಾನು ಜಸ್ಟ್ ಪ್ಯಾಂಟ್ಗಳೆಲ್ಲ ಒಂದು ಕಡೆ, ಟಾಪ್ಗಳೆಲ್ಲ ಒಂದು ಕಡೆ, ನನ್ನ ಬಟ್ಟೆ ಇತ್ತಿನಲ್ವ ಫೆಸ್ಟು ಅದೆಲ್ಲ ಕ್ಲೀನ್ ಮಾಡಿದೆ. ಇವಾಗ ನನ್ನ ಹಸ್ಬೆಂಡ್ದು ತೆಗೆದ್ಬಿಟ್ಟು ಇಲ್ಲಿ ಮಂಚದ ಮೇಲೆ ಇಟ್ಟಿದ್ದೀನಿ. ಆವಾಗಲೇ ಟೈಮ್ ಬಂದುಬಿಟ್ಟು 12 ಗಂಟೆ ಆಗಿದೆ. ನನ್ನ ಮಗಳಿಗೆ ಕರ್ಕೊಂಬರ್ಬೇಕು, ಇನ್ನೂ 5 ಮಿನಿಟ್ಸ್ ಇದೆ. ಇವಾಗ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹೋಗಿ ಕರ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ನೈಟ್ ಡ್ರೆಸ್ಸು ಮನೇಲಿ ಅಷ್ಟೇ ಹಾಕ್ಕೋತೀನಿ, ಸ್ಕೂಲ್ ಹತ್ರ ಎಲ್ಲ ಚೆನ್ನಾಗಿರೋದಿಲ್ಲ ಅಂಥೇಳಿ ಹೋಗಿ ಕರ್ಕೊಂಬರ್ತೀನಿ. ಹೋಗಿ ಕರ್ಕೊಂಡ್ಮೇಲೆ ನಿಮ್ಗೊಂದು ಸರ್ಪ್ರೈಸ್ ಇದೆ. ಅವಳಿಗೆ ಪ್ರೈಸ್ ಸಿಕ್ಕಿದೆ ಅಂಥೇಳಿ, ಅವನಿಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ ಅಂಥೇಳಿ. ನನಗೆ ನೋಟಿಫಿಕೇಷನ್ ಅಂದರೆ ವಾಟ್ಸಪ್ಪಲ್ಲಿ ಗ್ರೂಪ್ ಸ್ಕೂಲ್ದು ಇರುತ್ತಲ್ವ, ಸ್ಕೂಲ್ ಮೆಸೇಜ್ ಬಂದಿತ್ತು, ಫೋಟೋ ಹಾಕೋರೆ. ಅವಾಗ ನೋಡಿದೆ ನಾನು, ನನ್ನ ಮಗಳಿಗೆ ಬಂದಿದೆ ಅಂಥೇಳಿ ನನಗೆ ಗೊತ್ತಾಯಿತು. ಅವಳು ನನಗೆ ಗೊತ್ತಿರೋದಿಲ್ಲ ಅಂದ್ಕೊಂಡು ನನಗೆ ಸರ್ಪ್ರೈಸ್ ಕೊಡೋಕ್ಕೆ ಸ್ವಲ್ಪ ಟ್ರೈ ಮಾಡ್ತಾ ಇರ್ತಾಳೆ. ಬ್ಯಾಗಲ್ಲೆಲ್ಲ ಹಾಕ್ಕೊಂಡು ಮುಚ್ಚಿಟ್ಕೊಂಬರೋದು, ನನಗೆ ಕೊಟ್ಟಿಲ್ಲ ಅಂತಿರ್ತಾಳೆ. ಈ ವರ್ಷವೇ ಬೇಗ ಕಳಿಸಿರೋದು, ಇಲ್ಲಾಂದರೆ ಲೇಟಾಗಿ ಕಳಿಸ್ತಿದ್ರು. ಈ ವರ್ಷ ಸ್ವಲ್ಪ ಇನ್ನು ಸ್ಕೂಲಲ್ಲೇ ಇದ್ದಾರೆ, ನಮಗೆ ಕಳಿಸ್ಬಿಟ್ಟವ್ರೆ. ನೋಡೋಣ, ನಾನೇನು ಹೇಳೋದಿಲ್ಲ. ನನಗೆ ಆಮೇಲೆ ಹೇಳ್ಬಿಡ್ತಾನೆ ಮನೆಗೆ ಬಂದಮೇಲೆ. ನಿಮ್ಮ ಜೊತೆನೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ಬನ್ನಿ ಸ್ಕೂಲಿಗೆ ಕರ್ಕೊಂಬಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಮಗಳಿಗೆ 2nd ಸ್ಟ್ಯಾಂಡರ್ಡ್ ಪ್ರೈಸ್, ದ್ಯಾಟ್ ಈಸ್ ಫಸ್ಟ್ ಪ್ರೈಸ್, ದಿಸ್ ಈಸ್ ಥರ್ಡ್ ಪ್ರೈಸ್. ಈ ಸಲ ಸೆಕೆಂಡ್ ಪ್ರೈಸ್ ಬಂದಿಲ್ಲ, ಜಸ್ಟ್ ಫಸ್ಟ್ ಪ್ರೈಸು, ಆಮೇಲೆ ಥರ್ಡ್ ಪ್ರೈಸ್ ಬಂದಿದೆ. ಇವಾಗ ಲಾಸ್ಟ್ ಡೇಗೆ ಕೊಟ್ಟವ್ರೆ ಅವ್ರ ಸ್ಕೂಲಲ್ಲಿ, ಲಾಸ್ಟ್ ಡೇಗೆ ಕೊಡ್ತಾರೆ. ನಾಳೆ ಬಂದಿದೆ, ನಾಳೆ ಜಸ್ಟ್ ಕ್ಲಾಸ್ ಪಾರ್ಟಿ ಇರೋದ್ರಿಂದ ಇವತ್ತು ಪ್ರೈಸಸ್ ಎಲ್ಲ ಕೊಟ್ಬಿಟ್ಟು ಕಳಿಸೋರೆ. ಸರಿ, ಅಲ್ಲಿ ಇಟ್ಬಿಟ್ಟು ಫ್ರೆಶ್ ಅಪ್ ಆಗ. ಇವಾಗ ಸ್ಕೂಲಿಂದ ಕರ್ಕೊಂಬಂದ್ಬಿಟ್ಟು ನನಗೆ ಗೊತ್ತಿದ್ದಕ್ಕಿಲ್ಲ ಅವ್ಳಿಗೆ ಪ್ರೈಸ್ ಕೊಡ್ತಾರೆ ಇವತ್ತು ಅಂಥೇಳಿ. ಗೊತ್ತಿತ್ತು ನಾಳೆ ಕೊಡ್ತಾರೆ ಅಂದ್ಕೊಂಡು ಇದ್ದೆ. ಇವತ್ತೇ ಕೊಟ್ಬಿಟ್ಟವ್ರೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ. ಖುಷಿ ಆಯಿತು. ಆದರೆ 2nd ಪ್ರೈಸ್ ಬರೋದಿತ್ತು, ಬರಲಿಲ್ಲ. ಪರವಾಗಿಲ್ಲ, ನೆಕ್ಸ್ಟ್ ಇಯರು ಚೆನ್ನಾಗಿ ಮಾಡ್ತೀಯ ಅಲ್ವ ಚಿನ್ನಿ? ನೆಕ್ಸ್ಟ್ ಇಯರು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳವಳೆ. ನೋಡೋಣ, ಸರಿನಾ? ಹೋಗು, ಫ್ರೆಶ್ ಅಪ್ ಆಗು. ಸರಿ ಫ್ರೆಂಡ್ಸ್, ಊಟ ಮಾಡಿಬಿಟ್ಟು ಆಮೇಲಿಂದ ಇಲ್ಲಾಂದರೆ ಈವ್ನಿಂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ.
ಫ್ರೆಂಡ್ಸ್ ಅವಳಿಗೆ ಬೇಜಾರಾಗಿತ್ತು ಸೆಕೆಂಡ್ ಪ್ರೈಸ್ ಬಂದಿಲ್ಲ ಅಂಥೇಳಿ, ಅದಕ್ಕೆ ಸ್ವಲ್ಪ ಸ್ಯಾಡ್ ಆಗಿದ್ದಾಳೆ. ನೋಡಿದ್ರಲ್ಲ, ಹೋಗಿ ನನ್ನ ಮಗಳಿಗೆ ಕರ್ಕೊಂಬಂದ್ಬಿಟ್ಟು ಎಲ್ಲ ನಿಮ್ಮ ಜೊತೆನೋ ಶೇರ್ ಮಾಡಿದೆ. ಅವಳಿಗೆ ಗೊತ್ತಿದ್ದಕ್ಕಿಲ್ಲ ನನಗೆ ಗೊತ್ತಾಗಿದೆ ಅಂತೇಳಿ ನಾನು ಏನು ಹೇಳಿಲ್ಲ. ಅವಳು ಹೇಳಿದ್ಮೇಲೆ ಹೌದಾ ಅಂದ್ಕೊಂಡು ಅವಳು ಖುಷಿ ಯಾಕೆ ನಾವು ಇದು ಮಾಡಬೇಕು, ನನಗೆ ಗೊತ್ತಿದ್ದಕ್ಕಿಲ್ಲ ಹೌದಾ ಅಂದ್ಕೊಂಡು ನಾನು ಖುಷಿಪಟ್ಟೆ. ನಾನು ಮನೆಯಿಂದನೇ ಖುಷಿಪಟ್ಟಿದ್ದೆ. ಒಂದು 15 ಮಿನಿಟ್ಸ್ ಇತ್ತು, ಆವಾಗಲೇ ಕೊಟ್ಟಿದ್ರು ಅಂತ ನನಗೆ ಗೊತ್ತಾಗಿತ್ತು. ಆವಾಗಲೇ ಖುಷಿ ಆಗಿತ್ತು. ಅವಳು ಮೊದಲು ಸ್ವಲ್ಪ ತೋರಿಸ್ಬೇಕಲ್ವಾ, ಪಾಪ ಅವಳು ಕಷ್ಟಪಟ್ಬಿಟ್ಟು ಮಾಡಿದ್ದಾಳೆ ಅಂಥೇಳಿ. ಸರಿ ಅಂಥೇಳಿ ನಾನು ಖುಷಿ ಆದೆ, ಅವಳಿಗೂ ಖುಷಿ ಆಯಿತು. ಒಂದು 10 ರೂಪೀಸ್ ಚಾಕ್ಲೇಟೇ ತಗೊಂಡೋಳೆ, ಅಷ್ಟೇ ತಿಂತಾಳೆ, ಏನು ಜಾಸ್ತಿ ತಿನ್ನೋದಿಲ್ಲ, ಚಾಕ್ಲೇಟ್ಸ್ ಎಲ್ಲ ಕೊಡಿಸೋದಿಲ್ಲ ನಾನು. ಅದಕ್ಕೆ ಒಂದು 10 ರೂಪೀಸ್ ಚಾಕ್ಲೇಟ್ ಕೊಟ್ಬಿಟ್ಟು ಬಂದುಬಿಟ್ಟು ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ಅದ್ರಲ್ಲಿ ನೈಟ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಅಂದರೆ ಸ್ಕೂಲ್ ಹತ್ರ ಹೋದರೆ ಏನು ಚೆನ್ನಾಗಿರೋದಿಲ್ಲ ನೈಟ್ ಡ್ರೆಸ್ಸಲ್ಲಿ. ಇಲ್ಲೇ ಇದ್ರೇನು ಸ್ವಲ್ಪ ನೈಟ್ ಡ್ರೆಸ್ಸೆಲ್ಲ ಹಾಕ್ಕೊಂಡು ಹೋಗೋಲ್ಲ. ಅದಕ್ಕೆ ಬಂದು ಮತ್ತೆ ಶೆಕೆ ಆಗ್ತಾಯಿತ್ತು ಅಂತೇಳಿ ಅದೊಂಥರ ಕಾಟನ್ದಲ್ಲ ಡ್ರೆಸ್ಸು. ನನಗೆ ಕಾಟನ್ ಡ್ರೆಸ್ ಇದ್ರೆ ಸ್ವಲ್ಪ ಕಂಫರ್ಟೇಬಲ್ ಈ ಸಮ್ಮರಲ್ಲಿ. ಅದಕ್ಕೆ ಮತ್ತೆ ನೈಟ್ ಡ್ರೆಸ್ ವೇರ್ ಮಾಡಿದೆ. ಇವಾಗ ಟೈಮ್ ಬಂದುಬಿಟ್ಟು 1:45 ಆಗಿದೆ. 12:50 ಆಗಿದೆ. 12:50 ಆಗಿದೆ. ಇನ್ನೂ 1 ನಿಮಿಷ ಇದೆ ಅಷ್ಟೇ. ಇವಾಗ ಇನ್ನೂ ಊಟ ಮಾಡಿಲ್ಲ. ನನ್ನ ಮಗಳಿಗೆ ಊಟ ಕೊಡಬೇಕು, ನಾನು ಊಟ ಮಾಡಬೇಕು. ಊಟಕ್ಕೆ ಮೊಸಪ್ಪು ಸಾಂಬಾರು ಅನ್ನ ಮಾಡಿದ್ದೀನಿ, ಅದು ಐತೆ. ಅದು ಇವಾಗ ಊಟ ಮಾಡ್ಕೋತೀನಿ. ಹಾಗೆ ಊಟ ಮಾಡಿಬಿಟ್ಟು ಈ ಬಟ್ಟೆ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ನಲ್ಲ, ಕಬೋರ್ಡು ಅದೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದೇ ನಿಮ್ಮ ಜೊತೆ ಶೇರ್ ಮಾಡಲ್ಲ, ಯಾಕಂದರೆ ಬೆಳಗ್ಗೆಯಿಂದ ವ್ಲಾಗ್ ಮಾಡ್ಕೊಂಬಂದಿದ್ದೀನಿ. ಲಾಂಗ್ ಆಗಿರುತ್ತದೆ ವಿಡಿಯೋ ಲಾಂಗ್ ಆದರೆ ನನಗೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು 20ದಿಂದ 25 ಒಳಗಡೆ ಮಾತ್ರ ವೀಡಿಯೋಸ್ ಮಾಡಿ, ಅದು ತುಂಬ ಲಾಂಗ್ ಆದರೆ ಕಟ್ ಮಾಡಿ ಇಲ್ಲಾಂದರೆ ಸ್ವಲ್ಪ ಸ್ಪೀಡಾಗಿ ಇಟ್ಬಿಟ್ಟು ಮಾಡ್ತೀನಿ. ನನಗೆ 30 ಮಿನಿಟ್ಸ್ ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಜಾಸ್ತಿ ಹೊತ್ತು ವಾಯ್ಸ್ ಓವರ್ ಕೊಡಬೇಕು. ಆಮೇಲೆ ಎಡಿಟಿಂಗು ತುಂಬ ಲೇಟ್ ಆಗುತ್ತೆ. ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ, ಮೊದಲೇ ಹೇಳಬೇಕು ಅಂದರೆ. ಆ ಥರಲ್ಲೂ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮಾಡೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ. ಅದಕ್ಕೆ 20 to 25 ಮಿನಿಟ್ಸು ಅಷ್ಟೇ ಒಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗಲೂ ಸಂಜೆ ಮಟ್ಟ ಏನಾದರೂ ಮಾಡ್ತಿದ್ದೆ, ಅಂದರೆ ನನ್ನ ಮಗಳಿಗೆ ಸ್ವಲ್ಪ ಸ್ಪೆಷಲ್ ಏನಾದರೂ ಮಾಡ್ಕೊಳೋಣ ಅಂದ್ಕೊಂಡೆ. ಅದು ಮಾಡ್ತಿದ್ದೆ, ಅದು ಬೇಡ, ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ, ನೋಡೋಣ. ಆದರೆ ಮಾಡಿಕೊಡ್ತೀನಿ, ಇಲ್ಲಾಂದರೆ ಇಲ್ಲ. ಯಾಕಂದರೆ ಸ್ವಲ್ಪ ಕೆಲಸ ಜಾಸ್ತಿ, ಕ್ಲೀನಿಂಗ್ಸ್ ಎಲ್ಲ ಇದೆ. ನಾಳೆ ಒಂದು ಏನು ಕ್ಲಾಸ್ ಪಾರ್ಟಿ ಇದೆ. ನಾಳೆ ಏನು ಓದಿಸೋದು ಇರೋದಿಲ್ಲ. ಇವತ್ತಿಂದ ಅವಳಿಗೆ ಪ್ರೀ ಬರ್ಡ್. ನಾಳೆನ ಬ್ಲಾಗಲ್ಲಿ ನಿಮಗೆ ಖಂಡಿತವಾಗ್ಲೂ ನಾಳೆ ಬ್ಲಾಗ್ ಹೇಗಿರುತ್ತೆ ಅಂಥೇಳಿ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂತೇಳಿನೂ ಕಮೆಂಟ್ ಮಾಡಿ. ಹಾಗೆ ನಿಮಗೆ ನನ್ನ ಬ್ಲಾಗ್ಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ದರೆ ನನ್ನ ವಿಡಿಯೋದಲ್ಲಿ ಒಂದು ಲೈಕ್ ಕೊಡಿ. ಸರಿ ಫ್ರೆಂಡ್ಸ್, ಓಕೆ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆನ ಬ್ಲಾಗ್ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.